ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗಳಿಗೆ ಸಮೀರ್ ಉತ್ತರ ಏನಾಗಿತ್ತು ಅನ್ನೋ ಮಾಹಿತಿನೂ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೆಳ್ತಂಗಡಿ ಪೊಲೀಸರು ಆತ ಮಾಡಿರುವಂತ ವಿಡಿಯೋ ಪ್ಲೇ ಮಾಡಿ ಪ್ರತಿ ಸೆಕೆಂಡಿನ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ರೆ ಈತ ದೂತ ಸಮೀರ್ ತಬೀಬಾಗಿದ್ದಾನೆ. ಊಹೆಗೂ ಮೀರಿದ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಶಾಕ್ಗೆ ಒಳಗಾಗಿದ್ದಾನೆ. ದಾಖಲೆ ನೀಡೋದಕ್ಕೆ, ಸಾಕ್ಷ್ಯವನ್ನ ತೋರಿಸೋದಕ್ಕೆ ಅಥವಾ ಹೇಳೋದಕ್ಕೆ ತಡವರಿಸ್ತಾ ಇದ್ದಾನೆ ಸಮೀರ್. ಯಾರೋ ಹೇಳಿದ ಕಥೆಗಳನ್ನ ಕೇಳಿ ನಾನು ವಿಡಿಯೋ ಮಾಡಿದ್ದೆ, ಬೇರೆಯವ್ರು ಹೇಳಿದ್ದನ್ನ ಕೇಳಿ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ, ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂತ ಸಮೀರ್ ಹೇಳ್ತಾ ಇದ್ದಾನಂತೆ ಪೊಲೀಸರ ಮುಂದೆ. ಆಗಲೇ ಏನೆಲ್ಲ ಪ್ರಮುಖ ಪ್ರಶ್ನೆಗಳನ್ನ ಆತನಿಗೆ ಕೇಳಲಾಗಿದೆ ಅನ್ನೋ ಕುರಿತಂತೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನಿಮ್ಗೆ ಯಾರಾದರೂ ಹಣ ಕೊಟ್ಟಿದ್ದಾರಾ, ಯಾರು ಸಂಪರ್ಕ ಮಾಡಿದ್ರು, ಹೆಂಗ್ ವಿಡಿಯೋ ಮಾಡಿದೆ, ಇದೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಯಾರೋ ಭಾಷಣ ಮಾಡಿದ್ದು ಅಥವಾ ವಿಡಿಯೋ ಮಾಡಿದ್ದು ನೋಡಿ ನಾನು ಅದನ್ನ ಮಾಡಿದೆ ಅಂತ ಆತ ಹೇಳ್ಕೊಂಡಿದ್ದಾನೆ, ತಬ್ಬಿಬ್ಬಾಗ್ತಾ ಇದ್ದಾನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಸೋಷಿಯಲ್ ಮೀಡಿಯಾವನ್ನ ಬಹಳ ಎಫೆಕ್ಟಿವ್ ಆಗಿ ಸಮೀರ್ ಯೂಸ್ ಮಾಡ್ಕೊಂಡಿದ್ದ. ಯಾಕಂದ್ರೆ ಆತ ಮಾಡಿದಂಥ ವಿಡಿಯೋ, ಆತನ ನರೇಷನ್ ಸ್ಟೈಲ್ ಏನಿತ್ತು ಜನರಿಗೆ ತುಂಬಾ ಇಷ್ಟವಾಗಿತ್ತು. ತುಂಬಾ ಜನ ಅದನ್ನ ಸತ್ಯ ಅಂತಾನು ನಂಬಿದ್ರು ಕೂಡ. ಸೊ ಆತನಿಗೆ ಕಂಟೆಂಟ್ ಎಲ್ಲಿ ಸಿಕ್ತು, ಸಾಕ್ಷಿ ಏನು ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾ ಇದ್ದಾನಂತೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಇವತ್ತು ಸಮೀರ್ ಬಂದಂತಹ ವೇಳೆಯಲ್ಲೂ ಕೂಡ ಅಷ್ಟೇ ಬಹುತೇಕ ನನ್ನ ವಿಡಿಯೋ ಬಗ್ಗೆ ಒಂದಷ್ಟು 4-5 ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಉತ್ತರ ಈಸಿಯಾಗಿ ಕೊಟ್ಟು ಹೋಗ್ಬೋದು. ಯಾಕಂದ್ರೆ ನನಗೆ ಕಂಟೆಂಟ್ ಸಿಕ್ಕಿರುವಂತದ್ದು ಪಬ್ಲಿಕ್ ಮಾತಾಡ್ತಿದ್ರು, ಆ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನ ಪ್ರಸ್ತಾಪ ಮಾಡಿದೆ ಅನ್ನುವಂಥದ್ದು ಈಸಿಯಾಗಿ ಹೇಳೋಗೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಮೀರ್ ಬಂದಿದ್ದ. ಆದ್ರೆ ಇದು ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇರುವಂತದ್ದು. ಯಾಕಂದ್ರೆ ತನಿಖಾಧಿಕಾರಿಗಳು ಈಗ ಕೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಆ 23 ನಿಮಿಷದ 52 ಸೆಕೆಂಡ್ ನ ವಿಡಿಯೋನು ಕೂಡ ಅಷ್ಟೇ ಪ್ಲೇ ಮಾಡ್ತಾ ಇರುವಂತದ್ದು. ಪ್ಲೇ ಮಾಡ್ತಾರೆ, ಅದರ ಬಗ್ಗೆ ಏನ್ ಹೇಳ್ತೀಯಾ ಅಂತ ಹೇಳ್ತಾರೆ. ಒಂದು 30 ಸೆಕೆಂಡ್ ಪ್ಲೇ ಮಾಡ್ತಾರೆ, ಆ ಒಂದು 30 ಸೆಕೆಂಡ್ ಎಕ್ಸ್ಪ್ಲನೇಷನ್ ಕೊಡು ಅಂತ ಹೇಳ್ತಾರೆ. ಈ ರೀತಿಯಾಗಿ ಆತನನ್ನ ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆತನು ಕೂಡ ಅಷ್ಟೇ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಒಂದಷ್ಟು ತಡಬಾಯಿಸುವಂತ ಒಂದು ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಯಾರು ಹೇಳಿದ್ರು, ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತಂದಾಗ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳು ನಿನ್ನ ಬಳಿ ಇರಬೇಕು. ನೀನು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ, ಅದಕ್ಕೆ ದಾಖಲಾತಿ ಕೊಡು ಅಂತ ಕೇಳಿದಾಗ ಆತ ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು, ಬೇರೆಯವರು ಯಾರಾದರೂ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರುವಂತದ್ದಾಗಿರ್ಬೋದು, ಇದನ್ನ ಆತ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಇದನ್ನು ಕೂಡ ಅಷ್ಟೇ ಕ್ರಾಸ್ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹದ್ದು. ಜೊತೆಗೆ ನಿನಗೆ ಉದ್ದೇಶವಾದ್ರೂ ಏನಿತ್ತು, ಜೊತೆಗೆ ನಿನ್ಗೆ ಯಾರಿಗಾದ್ರೂ ಹೇಳಿ ಕಳಿಸಿದ್ರ, ಯಾಕಂದ್ರೆ ನಿನ್ನ ಹತ್ರ ದಾಖಲೆ ಇಲ್ಲ ಅಂತಂದಾಗ ಅವ್ರು ಹೇಳಿರೋ ಮಾತನ್ನ ಹೇಗೆ ನಂಬದೆ ನೀನು ಅನ್ನುವಂತ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಕೇಳ್ತಾ ಇರುವಂತದ್ದು. ಜೊತೆಗೆ ವಕೀಲರನ್ನ ಬಿಟ್ಟಿಲ್ಲ, ಯಾಕಂದ್ರೆ ವಕೀಲರನ್ನು ಕೂಡ ಅಷ್ಟೇ ತನಿಖೆ ಸಂದರ್ಭದಲ್ಲಿ ನೀವು ದೂರ ಇರಿ ಅಂತ ಹೇಳಿದ್ರು. ಕೇವಲ ಸಮೀರ್ ಮತ್ತು ತನಿಖಾಧಿಕಾರಿ ಮತ್ತೋರ್ವ ಅದನ್ನ ದಾಖಲೆ ಮಾಡ್ಕೊಳ್ಳುವಂತದ್ದು. ಯಾಕಂದ್ರೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲೆ ಮಾಡ್ಕೊಂತಿದ್ದಾರೆ. ನಾಳೆ ದಿನ ಬೇರೆ ರೀತಿಯಲ್ಲಿ ಇದನ್ನು ತಿರುಗಿಸಬಹುದು, ಅಥವಾ ನನ್ನ ಮೇಲೆ ಪ್ರೆಷರ್ ಮಾಡಿದ್ರು, ಇದೇ ರೀತಿ ಸ್ಟೇಟ್ಮೆಂಟ್ ಕೊಡು ಅಂತಂದ್ರು ಅಂತ ಹೇಳ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಚಿತ್ರೀಕರಣವನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಆತ ತನಿಖಾಧಿಕಾರಿ ಏನ್ ಪ್ರಶ್ನೆಯನ್ನ ಕೇಳ್ತಾರೆ, ಜೊತೆಗೆ ಈ ಒಂದು ಆರೋಪಿ ಸ್ಥಾನದಲ್ಲಿರುವಂತಹ ಸಮೀರ್ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂಡಿರುವಂತದ್ದು. ಒಂದಷ್ಟು ದಾಖಲಾತಿಗಳು ತಂದಿರುವಂತದ್ದು ನಾವು ಕೂಡ ನೋಡಿದ್ವಿ. ಆ ದಾಖಲಾತಿಗಳನ್ನ ಪ್ರೊವೈಡ್ ಮಾಡಿದರೆ, ಅದು ಬಿಟ್ಟು ಹೊರತಾಗಿ ಆತ ಹೇಳಿರುವಂತಹ ವಿಡಿಯೋದಲ್ಲಿನ ಸ್ಟೇಟ್ಮೆಂಟ್ ಏನಿದೆ, ಆ ಒಂದು ಸ್ಟೇಟ್ಮೆಂಟ್ಗೆ ತಕ್ಕಂತೆ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಮುಂದಾಗಿರುವಂತದ್ದು. ಯಾರು ಹೇಳಿರಬಹುದು, ಯಾರಾದರೂ ಈತನ ಹಿಂದೆ ಇದ್ದಾರಾ, ಮತ್ತು ಆ ವಿಡಿಯೋ ಎಲ್ಲಿ ಎಡಿಟ್ ಮಾಡಿದ್ದಲ್ಲಿ, ಹೇಗೆ ಜನರೇಟ್ ಮಾಡಿದ್ದಲ್ಲಿ, ಯಾವ ಸಿಸ್ಟಮ್ನಲ್ಲಿ, ಈ ರೀತಿಯಂತ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಅಥವಾ ನಿನ್ಗೇನಾದ್ರೂ ಯೂಟ್ಯೂಬ್ ನಡೆಸೋದಕ್ಕೆ ಒಂದು ಸಂಸ್ಥೆ ಏನಾದರೂ ಇಟ್ಕೊಂಡಿದ್ಯಾ, ಅಥವಾ ಮನೆಯಲ್ಲಿ ಏನಾದರೂ ಎಡಿಟ್ ಮಾಡ್ತಾರಾ, ಎಡಿಟ್ ಮಾಡುವಂಥವ್ರು ಯಾರಾದರೂ ಬೇರೆಯವರು ಇದ್ದಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಕೇಳ್ತಾ ಇರುವಂಥದ್ದು. ಈ ಪ್ರತಿಯೊಂದಕ್ಕೆ ಒಂದಷ್ಟು ಉತ್ತರ ಕೊಡ್ತಿದ್ದಾನೆ, ಮತ್ತೊಂದಕ್ಕೆ ಸುದೀರ್ಘವಾದಂಥ ಪ್ರಶ್ನೆಗಳು ಕೇಳ್ತಿರೋದ್ರಿಂದ ತಡಬಾಯಿಸುವಂಥ ಒಂದು ಕೆಲಸವನ್ನು ಕೂಡ ಸಮೀರ್ ಮಾಡ್ತಾ ಇರುವಂಥದ್ದು. ಬಹುತೇಕ ನೋಡ್ಬೇಕು, ಇನ್ನೊಂದು 3/4 ಅವರಲ್ಲಿ ಎನ್ಕ್ವೈರಿ ಮುಗಿಯುತ್ತೆ. ಎನ್ಕ್ವೈರಿ ಮುಗಿದಿದ್ದಾದಂಥ ಬಳಿಕ ಯಾವ ರೀತಿ ಅಂತ ರಿಯಾಕ್ಷನ್ ಅನ್ನು ಕೊಡ್ತಾನೆ, ತನಿಖಾಧಿಕಾರಿಗಳು ಕೇಳುವಂತ ಪ್ರಶ್ನೆಗಳ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡ್ತಾನೆ, ಅಥವಾ ಯಾವುದೇ ರೀತಿಯಂತ ಮಾಧ್ಯಮಕ್ಕೆ ಸ್ಟೇಟ್ಮೆಂಟ್ ಕೊಡದೆ ಹಾಗೆ ಹೋಗ್ತಾನೆ ಅನ್ನುವಂಥ ಇದನ್ನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಶರ್ಮಿತಾ, ಒಂದ್ ಕಡೆ ಅಪಪ್ರಚಾರದ ಆರೋಪ ಇರೋದ್ರಿಂದ ಇಲ್ಲೇನಾದ್ರೂ ತನಿಖಾಧಿಕಾರಿಯ ವಿವೇಚನೆಗೆ ಏನಾದ್ರೂ ಇರುತ್ತಾ? ಅಂದ್ರೆ ಈತ ಹೇಳದಂತ ಉತ್ತರ ಸರಿಯಾಗಿಲ್ಲ, ಆತನನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನಗಳೇನಾದ್ರೂ ಪಾಸಿಬಿಲಿಟೀಸ್ ಇದೆಯಾ? ಅದ್ರ ಜೊತೆಯಲ್ಲಿ ಮಂಜು, ಆ ವಿಡಿಯೋ ಮಾಡಿದ್ದೊಂದು ಹಂತ ಆದ್ರೆ ಅದ್ರ ನೆಕ್ಸ್ಟ್ ಒಂದು ಹಂತ ಇದೆಯಲ್ಲ, ಅಂದ್ರೆ ಜನ ಈತನ ವಿಡಿಯೋವನ್ನ ನೋಡಿದ್ದು, ನಂಬಿದ್ದು ಕೆಲವರು, ಅದ್ರ ಜೊತೆಯಲ್ಲಿ ಬೇರೆ ಹೋರಾಟಗಾರರು ಈತನನ್ನ ಹುಡುಕೊಂಡು ಬಂದಿದ್ದು, ಒಂದು ಗುಂಪಾಗಿ ಸೇರ್ಕೊಂಡಿದ್ದು, ಆ ಬೆಳವಣಿಗೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಇಲ್ಲ ಶರ್ಮಿತಾ, ಇಲ್ಲಿ ಪ್ರಮುಖವಾಗಿ ಆ ವಿಡಿಯೋವನ್ನ ಎಲ್ಲಿ ಮಾಡಿದ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಕೇಳ್ತಾರೆ. ವಿಡಿಯೋ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಜೊತೆಯಲ್ಲಿ ಯಾರಿದ್ರು ಅಥವಾ ಯಾರಾದ್ರೂ ನಿನಗೆ ಹೇಳ್ತಿದ್ರಾ, ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಪಾಯಿಂಟ್ ಅನ್ನ ಮಾತಾಡಬೇಕು ಅಂತ ಯಾರಾದ್ರೂ ಹೇಳ್ಕೊಡ್ತಿದ್ರಾ, ಅಥವಾ ನಿನ್ನ ಸ್ವಂತ ವಿವೇಚನೆಯಿಂದಾಗಿ ನೀನು ಮಾತನಾಡಿರುವಂತದ್ದ, ಅಥವಾ ನೀನು ಮಾತನಾಡಿರುವಂತದ್ದಕ್ಕೆ ಏನಾದ್ರೂ ಡಾಕ್ಯುಮೆಂಟ್ ಇದೆಯಾ, ಅಥವಾ ಯಾರಾದ್ರೂ ಹೇಳಿರುವಂತದ್ದಕ್ಕೆ ಏನಾದ್ರೂ ಅಂದ್ರೆ ಈಗ ಆತ ಹೇಳ್ತಿರುವಂತದ್ದು ಅಂತ ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ತಂದಿರುವಂತದ್ದು ಏನಂತಂದ್ರೆ ಈ ರೀತಿಯಾಗಿ ಪೇಪರ್ ನಲ್ಲಿ ಬಂದಿತ್ತು ಅಥವಾ ಈ ರೀತಿ ಅಂತ ಒಂದು ವೆಬ್ಸೈಟ್ ನಲ್ಲಿ ಇದು ಬಂದಿತ್ತು, ಆ ಒಂದು ವೆಬ್ಸೈಟ್ ಅನ್ನು ಆಧರಿಸಿಕೊಂಡು ನಾನು ವಿಡಿಯೋನ ಮಾಡಿದ್ದೇನೆ ಬಿಟ್ಟರೆ ನನ್ನ ಸ್ವಂತವಾಗಿ ನಾನೇನು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ನಡೀತಿರುವಂತಹ ಒಂದಷ್ಟು ಘಟನೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು, ಅದನ್ನ ಉದ್ದೇಶವಾಗಿ ಇಟ್ಕೊಂಡು ನಾನು ಮಾತನಾಡಿದ್ದೀನಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ತನಿಖಾಧಿಕಾರಿ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಹೇಳಿದ್ರು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ಪಟ್ಟಿಡಿದಿರುವಂಥದ್ದು. ಯಾಕಂದ್ರೆ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತಂದ್ರೆ ಆತನಿಗೆ ಯಾರಾದ್ರೂ ಹೇಳಿರ್ಬೇಕು ಅಥವಾ ಆತನಿಗೆ ತಿಳ್ಕೊಂಡಿರ್ಬೇಕು. ಅದು ತಿಳ್ಕೊಂಡಿರುವಂತ ವಿಧ ಯಾವ ರೀತಿ ತಿಳ್ಕೊಂಡೆ ನೀನು, ಅಥವಾ ಯಾರನ್ನಾದ್ರೂ ಭೇಟಿಯಾಗಿದ್ದ, ಅಥವಾ ಅಲ್ಲಿನ ಧರ್ಮಸ್ಥಳದಲ್ಲಿರುವಂತವ್ರು ಯಾರಾದ್ರೂ ನಿನ್ಗೆ ಹೇಳಿದ್ರ, ಅಥವಾ ಹೊರಗಡೆ ಇರೋಂಥವ್ರು ಯಾರಾದ್ರೂ ಹೇಳಿದ್ರೆ, ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಈಗಾಗಲೇ ಕೇಳ್ತಿರುವಂತದ್ದು. ಬಹುತೇಕ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಗೊತ್ತಾಗುತ್ತೆ ಏನ್ ಪ್ರಶ್ನೆಗಳು ಕೇಳಿದ್ರು, ಈತ ಏನು ಉತ್ತರವನ್ನು ಕೊಟ್ಟಿದ್ದಾನೆ. ನಿಜಕ್ಕೂ ಕೂಡ ಅಷ್ಟೇ ತನಿಖಾಧಿಕಾರಿ ಕನ್ವಿನ್ಸ್ ಆದ್ರ ಅಂತ. ಯಾಕಂದ್ರೆ ಮೇನ್ ಆಗಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಕನ್ವಿನ್ಸ್ ಆಗಬೇಕು. ತನಿಖಾಧಿಕಾರಿಗೆ ಏನಾದ್ರೂ ಈತ ಹೇಳ್ತಿರುವಂತದ್ದು ಸುಳ್ಳು ಅಥವಾ ಈತ ನಾನು ಕೇಳುವಂತ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಕೊಡ್ತಿಲ್ಲ ಅಂತಂದಾಗ ತನಿಖಾಧಿಕಾರಿ ಎಗೇನ್ ಅಂಡ್ ಎಗೇನ್ ಆತನನ್ನು ಕರೆಸಬಹುದು. ಮತ್ತೆ ನಾಳೆನೂ ವಿಚಾರಣೆಗೆ ಬಾ ಅಂತ ಹೇಳ್ಬೋದು, ನಾಳಿದ್ದು ವಿಚಾರಣೆಗೆ ಬಾ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ತನಿಖಾಧಿಕಾರಿಗೆ ಆತ ಕೊಡುವಂತಹ ಉತ್ತರಗಳು ಆತನ ಕನ್ವಿನ್ಸ್ ಆಗಿದ್ಯಾ ಇಲ್ವಾ ಅನ್ನುವಂಥದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ತನಿಖಾಧಿಕಾರಿಗೆ ಆತ ಹೇಳ್ತಿರುವಂತದ್ದು ಸುಳ್ಳು, ಈತ ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಅಂತಂದ್ರೆ ಮತ್ತೆ ನಾಳೆ ವಿಚಾರಣೆಗೆ ಬಾರೋದಕ್ಕೆ ನೋಟಿಸ್ ಕೂಡ ಅಷ್ಟೇ ಕೊಟ್ಟು ಕಳಿಸುವಂತ ಸಾಧ್ಯತೆಗಳಿರುತ್ತೆ ಶರ್ಮಿತಾ.